ಚಾನಲ್ 9 ಕೋಸ್ಟಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಹರೀಶ್. ರಾಜ್ಯ ಸರ್ಕಾರ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪುತ್ತೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಶಾಸಕ ಅಶೋಕ್ ಕುಮಾರ್ ರೈಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ ನೌಕರರ 7ನೇ ವೇತನ ಆಯೋಗದ ಅನುಷ್ಠಾನ, NPS ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿ, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತೆ ಸರ್ಕಾರದ ಗಮನ ಸೆಳೆಯಲು ರಾಜ್ಯ ಸರ್ಕಾರ ನೌಕರರ ಸಂಘದ ನಿರ್ದೇಶನದಂತೆ ಸರ್ಕಾರದ ಗಮನ ಸೆಳೆಯಲು ಪುತ್ತೂರು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ ಆಚಾರ್ಯರವರ ನೇತೃತ್ವದಲ್ಲಿ ಶಾಸಕ ಅಶೋಕ್ ಕುಮಾರ್ ರೈರವರಿಗೆ ಶಾಸಕರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಯಿತು. ಖ್ಯಾತ ಭಾರತೀಯ ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ಕುಟುಂಬ ಸಮೇತರಾಗಿ ಕಾಪು ಮಾರಿಗುಡಿ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ಭರತ್ ಶೆಟ್ಟಿ ಶಾಸಕನಾಗಲು ಅಯೋಗ್ಯನಾಗಿದ್ದು ಅವರೊಬ್ಬರು ಸಂಸ್ಕಾರವಿಲ್ಲದ ವ್ಯಕ್ತಿ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಟೀಕಿಸಿದರು. ರಾಹುಲ್ ಗಾಂಧಿ ಕುರಿತ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಮೂಲ ವೃತ್ತಿಯಾದ ವೈದ್ಯಕೀಯ ಕ್ಷೇತ್ರಕ್ಕೆ ಭರತ್ ಶೆಟ್ಟಿ ಅಪಮಾನ ಎಂದು ಟೀಕಿಸಿದರು. ಭರತ್ ಶೆಟ್ಟಿ ತಮ್ಮ ಭಾಷಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತೆಗೆಯುವ ಬಗ್ಗೆ ಮಾತನಾಡಿದ್ದರು. ಸಾರ್ವಜನಿಕವಾಗಿ ಈ ರೀತಿ ಹೇಳಿಕೆ ಕೊಡುವುದು ಅಪರಾಧವಾಗಿದ್ದು ನಗರದ ಪೊಲೀಸ್ ಆಯುಕ್ತರು ಭರತ್ ಶೆಟ್ಟಿ ವಿರುದ್ಧ ಝೊಮ್ಯಾಟೊ ಪ್ರಕರಣ ದಾಖಲಿಸಬೇಕು ಎಂದರು. ಹಿಂದುತ್ವ ಅಂದರೆ ಅದು ತನ್ನದು ಅಂತ ಹೇಳುವ ರೀತಿಯಲ್ಲಿ ನಿರಂತರವಾಗಿ ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಹಿಂಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂದುತ್ವದ ವಿಚಾರದಲ್ಲಿ ಬಳಕೆ ಮಾಡಿಕೊಂಡು ಸಮಾಜವನ್ನು ತುಂಡು ತುಂಡು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ನಾನು 5 ಬಾರಿ ಕೇಳಿದ್ದೇನೆ. ಇಡೀ ದೇಶದ ಜನ ಯಾರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಯಾರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಿದ್ದಾರೆ, ಯಾರು ಪ್ರಜಾಪ್ರಭುತ್ವ ಇಲ್ಲಿಯೋ ಒಂದು ಕಡೆ ಅದು ಹೋಗಿ ಆಟೋಕ್ರಾಟಿಕ್ ಆಗ್ತಾ ಇದೆ, ಸರ್ವಾಧಿಕಾರಿ ಆಗ್ತಾ ಇದೆ ಅಂತ ಹೇಳುವ ಹೆದರಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿಯವರ ಭಾಷಣ ಅತ್ಯಂತ ಅದ್ಭುತವಾದ ಭಾಷಣ ಅಂತ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಒಂದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಎಲ್ಲ ಧರ್ಮದ ಸಾರವನ್ನು ಹೇಳಿದ್ದಾರೆ. ಅದು ಹಿಂದೂ ಧರ್ಮದ ಸಾರ ಏನು, ಕ್ರೈಸ್ತ ಧರ್ಮದ ಸಾರ ಏನು, ಮುಸ್ಲಿಂ ಧರ್ಮದ ಸಾರ ಏನು, ಸಿಖ್ ಧರ್ಮದ ಸಾರ ಏನು, ಅದರಲ್ಲಿ ಎಲ್ಲವೂ ಎಲ್ಲರನ್ನ ಒಗ್ಗಟ್ಟಾಗಿ ಕೊಂಡೋಗಬೇಕು, ಎಲ್ಲ ಧರ್ಮದವರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು, ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕಾದರೆ, ಏಕತೆಯನ್ನು ಉಳಿಸಬೇಕಾದರೆ ಎಲ್ಲಿಯೋ ಒಂದು ಕಡೆ ಈ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ BJP ನಾಯಕರಿಗೆ, ದೇಶದ ಪ್ರಧಾನಮಂತ್ರಿ ಮೋದಿಯವರಿಗೆ
ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಶಾಡೋ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಬಿಟ್ಟರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಒಪೋಸಿಷನ್ ಲೀಡರ್ ಈಸ್ ನೆಕ್ಸ್ಟ್ ಟು ದ ಪ್ರೈಮ್ ಮಿನಿಸ್ಟರ್. ಅವರು ತನ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರ ಮಧ್ಯೆ ವಾದವನ್ನು ಮಂಡನೆ ಮಾಡಿದ್ದಾರೆ. ಅದು ಅವರ ಹಕ್ಕು. ಈ ದೇಶದ ಪ್ರಧಾನಮಂತ್ರಿಯನ್ನೇ ಮುಂದೆನೇ ವಾದ ಮಾಡಿ ಅವರಿಗೆ ಉತ್ತರ ಕೊಡಲಿಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಿಜೆಪಿಯ ನಾಯಕರು ಲೋಕಸಭೆಯ ಹೊರಗಡೆ ಇಲ್ಲಿ ಆದಿ ಬೀದಿಗಳಲ್ಲಿ ಚಿಲ್ಲರೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಆ ಚಿಲ್ಲರೆ ರಾಜಕಾರಣವನ್ನು ನಾವು ವಿರೋಧಿಸ್ತೇವೆ. ದೇಶದ ಪ್ರಧಾನಮಂತ್ರಿಗೇನೆ ಇವರು ಹೇಳಿದ್ರಲ್ಲ, ನಾನು ಲೋಕಸಭೆ ಒಳಗೆ ಹೋಗಿ 2 ಕೆಪ್ಪೆಗೆ ಬಾರಿಸಬೇಕು, ಕೆನ್ನೆಗೆ ಬಾರಿಸಬೇಕೆಂದು ಅನಿಸಿತು ಅಂತ. ಅದು ಇವರ ನಾಯಕ ಮೋದಿಗೇನೇ ಆಗಲಿಲ್ಲ. ಮತ್ತು ಡಾಕ್ಟರ್ ಭರತ್ ಇಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಯಾವ ಲೆಕ್ಕ? ಡಾಕ್ಟರ್ ಭರತ್ ಶೆಟ್ಟಿ ಒಬ್ಬ ಚಿಲ್ಲರೆ ರಾಜಕಾರಣಿ, ಅನ್ಕಲ್ಚರ್ಡ್ ಪೊಲಿಟಿಷಿಯನ್. ಅವರು ಶಾಸಕರುಗಳ ಮಾನ ಮರ್ಯಾದೆಯನ್ನು ಹರಾಜು ಮಾಡಿದ್ದಾರೆ. ಅವರಿಗೆ ಸಮಾಜ ಬಹಿಷ್ಕಾರ ಆಗಬೇಕು. ಸಮಾಜ ಅವರ ಆ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಈಸ್ ಅನ್ಫಿಟ್ ಟು ಬಿಕಮ್ ಎ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅವರ ನಡವಳಿಕೆ, ಅವರು ಮಾತಾಡಿದಂಥ ಮಾತುಗಳು, ಒಬ್ಬ ವೈದ್ಯರಾಗಿ ಅವರು ಮಾಡಿದಂಥ ಘೋರ ಅಪರಾಧ ಅಂತ ನಾನಂತೂ ಭಾವಿಸಿಕೊಳ್ತೇನೆ. ಮತ್ತೆ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದಾರೆ. ಒಂದು ನಾಯಿಯನ್ನು ತೋರಿಸಿ ರಾಹುಲ್ ಗಾಂಧಿಗೆ ನಾಯಿಯನ್ನು ಹೋಲಿಕೆ ಮಾಡಿದ್ದಾರೆ. ಈ ನಾಯಿಗೆ ಇರುವ ಬುದ್ಧಿಯೂ ಈ ಡಾಕ್ಟ್ರಿಗಿಲ್ಲ ಅಂತ ಬೇಜಾರಾಯಿತು ನನಗೆ. ಹಾಗಾಗಿ ಡಾಕ್ಟರ್ ಸಮುದಾಯಕ್ಕೇ ಒಂದು ಅಗೌರವ ತೋರಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ. ನಾಯಿಗೆ ಬುದ್ಧಿ ಹೇಳಿಕೊಟ್ರೆ ಅದು ತನ್ನ ಜೀವವನ್ನು ಕೊಡ್ತದೆ. ಅದಕ್ಕೆ ಇರುವಷ್ಟು ಮಾನ ಮರ್ಯಾದೆ ಸಮಾಜದಲ್ಲಿ ಈ ಡಾಕ್ಟ್ರಿಗೂ ಇಲ್ಲಲ್ಲ ಅಂತ ಬೇಜಾರಾಯಿತು. ಡಾಕ್ಟರ್ ಅವರು ನಾನು ಹಿಂದುತ್ವ ಅವರನ್ನ ಹೊಡೆದಾಕಬೇಕು, ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಹೊರಗೆ ತೆಗಿತೇವೆ ಸಮಯಕ್ಕೆ ಸರಿಯಾಗಿ. ನೀವು ಶಸ್ತ್ರಾಸ್ತ್ರ ತೆಗೆದು ಏನು ಬೇಕು ಮಾಡಲಿಕ್ಕಿದೆ ಮಾಡಿ. ಐ ರಿಕ್ವೆಸ್ಟ್ ದಿ ಪೊಲೀಸ್ ಕಮಿಷನರ್, ಶಸ್ತ್ರಾಸ್ತ್ರವನ್ನು ನಾವು ತೆಗೀತೇವೆ ಅಂದರೆ ಇನ್ ಎ ಪಬ್ಲಿಕ್ ಇಟ್ ಈಸ್ ಆನ್ ಎ ಒಫೆನ್ಸಿವ್. ಅದು ಒಂದು ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತು. ಒಬ್ಬ ಶಾಸಕ ಈ ರೀತಿ ಮಾತನ್ನು ಆಡ್ತಾರಂತಾದರೆ ಅವರ ಮೇಲೆ ಸೋಮೋಟೋ FIR ಅನ್ನು ರಿಜಿಸ್ಟರ್ ಮಾಡಬೇಕು. ಪ್ರಚೋದನಕಾರಿ ಭಾಷಣ ಮಾಡುವುದರಿಂದಲೇ ಈ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಎಲ್ಲ ಅನಾಹುತಕ್ಕೆ ಈ ಜಿಲ್ಲೆ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣನೆ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥವರೇ ಬಿಜೆಪಿಯವರು ಮತ್ತು ಈ ಡಾಕ್ಟರ್ ಭರತ್ ಶೆಟ್ಟಿ ಅಂತವರು. ಹಾಗಾಗಿ ಅವರ ಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇಮ್ಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕು. ಒಬ್ಬ ಶಾಸಕ ಸಮಾಜದಲ್ಲಿ ಜವಾಬ್ದಾರಿ ಇದ್ದವರು, ಸಮಾಜವನ್ನು ಕಟ್ಟತಕ್ಕಂಥವರು, ಸಮಾಜದಲ್ಲಿ ಅಶಾಂತಿ ಇದ್ದಾಗ ಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವರು, ನಾನು ಶಸ್ತ್ರಾಸ್ತ್ರಗಳನ್ನು ತೆಗಿತೇವೆ. ವಾಟ್ ಡು ಯು ಮೀನ್ ಬೈ? ಏನು ತೆಗಿತೀರಿ ನೀವು? ಏನೋ ತಲವಾರು ಇಟ್ಕೊಂಡು ಪುಂಡಾಟಿಕೆ ಮಾಡಲಿಕ್ಕೆ ಹೊರಟಿದ್ದೀರಾ? ನಿಮ್ಮ ಪುಂಡಾಟಿಕೆ ಎಷ್ಟು ದಿನ? ಈ ದೇಶದ ಜನತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಇವತ್ತು ಶಾಕ್ ಆಗಿಬಿಟ್ಟಿದ್ದಾರೆ, ತಾಳ್ಮೆ ಕಳ್ಕೊಂಡಿದ್ದಾರೆ. ಈ ದೇಶದ ಜನ ಬಿಜೆಪಿಯನ್ನು ಸೋಲಿಸಿದ್ದಾರೆ.
ಯಾರು ಹಿಂದುತ್ವದ ಹೆಸರು ಹೇಳಿ ಮತ ಪಡೆಯುತ್ತಿದ್ರು ಆ ಭಾಗದಲ್ಲಿಯೇ ಸೋಲ್ಕೊಂಡಿದ್ದಾರೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? 400 ಸೀಟ್ ಅಂತ ಹೇಳಿದ್ರಲ್ಲ, ಅದು ಬಿಟ್ಟು 303 ಇದ್ದದ್ದು, ಯು ಆರ್ ಲಾಸ್ಟ್ ಯುವರ್ ಮೆಜಾರಿಟಿ ಇನ್ ದಿ ಹೌಸ್. ನಿಮಗೆ ನೈತಿಕತೆ ಇದ್ದಿದ್ರೆ ಪಾರ್ಲಿಮೆಂಟಲ್ಲಿ ನೀವು ಯಾವಾಗ ಮೆಜಾರಿಟಿ ಬರಲಿಲ್ಲ, ಇನ್ನೊಬ್ಬನ ಸಹಾಯ ಪಡೆದು ಸರ್ಕಾರ ಮಾಡೋದಕ್ಕಿಂತ ನಾನು ಸರ್ಕಾರ ಮಾಡೋದಿಲ್ಲ ಅಂತೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗಿತ್ತು. ಆದರೆ ನಿಮಗೆ ಆತ್ಮಗೌರವ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನಿಮಗೆ ಬೇಕಾಗಿರೋದು ಅಧಿಕಾರ ಮಾತ್ರ. ಆ ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಹೇಳಿದರೆ ನೀವೇನು ಹೇಳ್ತೀರಿ? ಪಾರ್ಲಿಮೆಂಟ್ ಹೊರಗಡೆ ನಿಮ್ಮ ದೇಶದ ಪ್ರಧಾನಮಂತ್ರಿಗೇನೆ ತಾಕತ್ತಿಲ್ಲ ಹೊಡಲಿಕ್ಕೆ, ಮತ್ತು ನಿಮಗೆ ಎಲ್ಲಿ ತಾಕತ್ತು? ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ದಿಸ್ ಇಸ್ ದ ಲಾರ್ಜೆಸ್ಟ್ ಪಾರ್ಟಿ ಇನ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಅವರ ಜೊತೆ ರಾಹುಲ್ ಗಾಂಧಿ ಈಸ್ ನಾಟ್ ಅಲೋನ್. ರಾಹುಲ್ ಗಾಂಧಿ ಇಸ್ ಸೆಟ್ ಬೈ ದಿ ಕಾಂಗ್ರೆಸ್ ಪಾರ್ಟಿ. ವಿ ವಿಲ್ ಬ್ಯಾಕ್ ಫಾರ್ ಹಿಮ್. ನಾವು ಅವರ ಹಿಂದೆ ನಿಲ್ತೇವೆ. ಅವರು 2 ಕಡೆ ಚುನಾವಣೆ ನಿಂತು 5 ಲಕ್ಷಕ್ಕೂ ಹೆಚ್ಚಿನ ಓಟಲ್ಲಿ ಗೆಲ್ತಾರೆ. ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ರೈಲಿಂಗ್, ಸೋತು ಗೆದ್ದಂಥವರು, ದೇವರಿಂದ ಡೈರೆಕ್ಟ್ ಆಗಿ ಬಂದಂಥ ಮನುಷ್ಯ. ನಾಟಕ ಕಂಪನಿಗಳನ್ನೆಲ್ಲ ಬಂದ್ ಮಾಡಿ. ಈ ದೇಶದ ಜನ ಬಿಜೆಪಿಯ ನಾಟಕವನ್ನು 10 ವರ್ಷ ನೋಡಿದ್ದಾರೆ. ಇವತ್ತು ಕಾಂಗ್ರೆಸ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಗ್ರೂಪ್ ಇನ್ ದಿ ಪಾರ್ಲಿಮೆಂಟ್. 236 ಜನ ಪಾರ್ಲಿಮೆಂಟ್ ಮೆಂಬರ್ ಇಂಡಿಯಾ ಒಕ್ಕೂಟದಲ್ಲಿದೆ. ನೀವು 400 ಹೇಳಿ 300 ಘಾಟಿ ದಾಟ್ಲಿಕ್ಕೆ ಆಗದವರು ನೀವು. ನಿಮ್ಮಿಂದ ನಾವು ಪಾಠ ಕಲಿಬೇಕು, ಯಾವ ರೀತಿ ಮಾತಾಡಬೇಕು ಅಂತ, ಯಾವ ರೀತಿ ಪಾರ್ಲಿಮೆಂಟಲ್ಲಿ ಮಾತಾಡಬೇಕು, ಯಾವ ಯೋಜನೆ ಮಾಡಿದ್ದೀರಿ ಪಾಪದವರಿಗೆ ನೀವು, ಯಾವ ಸಂಸ್ಕಾರ ನಿಮ್ಮಲ್ಲಿದೆ. ನಾನು ಭರತ್ ಶೆಟ್ಟಿಗೆ ಕೇಳಲಿಕ್ಕೆ ಬಯಸ್ತೇನೆ, ಭಾರತ್ ಅಕ್ಕಿ ಅಂತ ಸ್ಟಾರ್ಟ್ ಮಾಡಿದಿರಲ್ವಾ? ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿ ಏಪ್ರಿಲಲ್ಲಿ ಮುಗಿಸಿದಿರಲ್ವ, ಬಂದ್ ಮಾಡಿದಿರಲ್ವಾ? ಭಾರತ್ ಅಕ್ಕಿ ನಾವು ಬ್ರ್ಯಾಂಡ್ ಮಾಡಿ ಕೊಡ್ತೇವೆ ಅಂತ ಬಡವರಿಗೆ ದ್ರೋಹ ಮಾಡಲಿಲ್ಲ ನೀವು. ಬಡವರಿಗೆ ನೀವೊಬ್ಬ ಶಾಸಕನಾಗಿ ಧ್ವನಿ ಎತ್ತಿದ್ದೀರಾ? ಅನವಶ್ಯಕ ವಿಚಾರದ ಬಗ್ಗೆ ನಾನು ಚಾಕು ಚೂರಿ ಅಂತ ಹೇಳ್ತೀರಲ್ವಾ? ಬಡವರಿಗೆ ಏನಾದರೂ ನೀವು ಕೆಲಸ ಮಾಡಿದ್ದೀರಾ? ಅದರ ಬಗ್ಗೆ ಹೋರಾಟ ಮಾಡಿ. ಭಾರತ ಅಕ್ಕಿಯಲ್ಲಿ ಉಂಟು, ಯಾಕಾಗಿ ಬಂದ್ ಮಾಡಿದಿರಿ? ಅದರ ಬಗ್ಗೆ ಹೋರಾಟ ಮಾಡುವ ಶಕ್ತಿ ನಿಮಗಿಲ್ಲ. ಬರೇ ಹಿಂದುತ್ವದ ವಿಚಾರ ಹೇಳಿ ರಾಹುಲ್ ಗಾಂಧಿ ಅವರ ಭಾಷಣ ಸರಿಯಾಗಿ ಕೇಳದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿದರು? ನಾನು ಇವತ್ತು ಪತ್ರಿಕೆ ಓದ್ತಾ ಇದ್ದೆ, ಡೆಲ್ಲಿ ನ್ಯೂಸ್ ಓದ್ತಾ ಇದ್ದೆ. ಒಂದು ಸ್ವಾಮೀಜಿ ಅವರು ಹೇಳಿದರು, ರಾಹುಲ್ ಗಾಂಧಿ ಭಾಷಣ ಹಿಂದೂ ಧರ್ಮಕ್ಕೆ ವಿರೋಧ ಆಗಿರಲಿಲ್ಲ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಅವರು ಹೇಳಿದ್ದಾರೆ. ವಾಟ್ ಯು ಸೆಡ್ ಈಸ್ ಏನು? ಬೇರೆ ಬೇರೆ ಸ್ವಾಮೀಜಿಗಳು ಹೇಳಿದ್ದಾರೆ, ನಾನು ಹಿಂದೂ ಧರ್ಮದ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳುವುದನ್ನು ಪ್ರತಿಪಾದನೆ ಮಾಡಿದರು. ಹಿಂದೂ ಧರ್ಮ ಇಸ್ ನಾಟ್ ಫಾರ್ ಕ್ರಿಯೇಟಿಂಗ್ ನಾನ್ಸೆನ್ಸ್ ಇನ್ ದ ಸೊಸೈಟಿ. ಹಿಂದೂ ಧರ್ಮ ಎಲ್ಲರನ್ನ ಒಟ್ಟು ತೆಗೆದುಕೊಂಡು ಹೋಗತಕ್ಕಂಥ ಧರ್ಮ. 80% ಜನ ಈ ದೇಶದಲ್ಲಿ ಇರ್ತಕ್ಕಂಥ ಧರ್ಮ ಅದು. ಎಲ್ಲ ಪಾರ್ಟಿಯಲ್ಲಿ ಕೂಡ ಹಿಂದೂ ಧರ್ಮದ ಸದಸ್ಯರಿದ್ದಾರೆ. ಕೋಸ್ಟಲ್ ಎಕ್ಸ್‌ಪ್ರೆಸ್‌ನಲ್ಲಿ ಪುಟ್ಟ ವಿರಾಮ. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry, visit Super Gold and Diamonds at Unity Valley Center, NH66, Kallapu, Mangaluru. For further details, contact 082 4426 7733 or
8951287733. ಪಟಾಕಿ ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ದೀಪಾವಳಿ, ಜಾತ್ರೆ, ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ. ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಳಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇನ್ಯಾಕ್ ತಡ ಅಲ್ವಾ? ನೀವು ಕೂಡ ಊರ ಪಟಾಕಿಗಳು, ಗರ್ನಲ್, ಮಾಲೆ ಪಟಾಕಿಯನ್ನ ಹಾಗೇನೆ 100ಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ? ಖಂಡಿತ ಅದರ ಜೊತೆಗೆ 50% ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ. ಇನ್ನು ಕುಂಚತೂರಿನಿಂದ 25 ಕಿಲೋಮೀಟರ್ನ ಒಳಗೆ ಬಸ್ಸಿನಲ್ಲಿ ಬಂದು 1000ಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ, ಬಾಕಿ ಉಳಿದ ಪಟಾಕಿಗಳಿಗೆ 30% ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ 6 ವಿಧದ ಕೌಂಟರ್ಗಳು ಕೂಡ ಲಭ್ಯವಿದೆ. ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ? ಹಾಗಿದ್ರೆ ಕುಂಚತೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9446334335. Kavita Agencies, authorized distributor for Zeal Rainwear and Real Rainwear, Wildcraft, American Tourister, Chameleon, Mike Bags. All branded raincoats available here. Wholesale dealers on raincoats, school bags, college bag, travel bags, vanity bags, belts, caps, purse, rubber sheets and rolls. Sony Umbrella Mart, quality goods, 100% nylon fabric. Authorized distributor for Unhappy Umbrella, National Umbrella, Poppy. Manufacturers of Sony Umbrella. Kavita Agencies, Sony Umbrella Mart, first floor, Elite Commercial Complex behind Lady Goshen Hospital, BB Alabi Road, Mangalore. For more details, you can contact to our mobile phone 934-2786-848 or call to our office 0824-2422-572 or 0824-4282-572. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು, ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ, ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್, ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್, ಬಿಹೈಂಡ್ ಬಸ್ ಸ್ಟ್ಯಾಂಡ್, ಮೂಡಬಿದ್ರೆ. ಶಿಬ್ರಿಕೆರೆ ತೆಂಕ ಎಡಪದವು. ಬನ್ನಿ ಅಗರಿಯ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಮಜಬೂತ್ ಫ್ಲೈಯಿಂಗ್ ಹಾರ್ಡ್ವೇರ್ ಇದೀಗ ತೊಕೋಟಿನಲ್ಲಿ ಪ್ರಾರಂಭ. ವಿಶಾಲವಾದ ಫ್ಲೈಯಿಂಗ್ ಹಾರ್ಡ್ವೇರ್ ಹಾಗೂ ಇಂಟೀರಿಯರ್ನ ನೇರ ಮಾರಾಟ ಮಳಿಗೆ. ಇಲ್ಲಿ ವುಡ್ಲ್ಯಾಂಡ್ ಫ್ಲೈವುಡ್ಗಳು ನೇರವಾಗಿ ಕಾರ್ಖಾನೆ ದರದಲ್ಲಿ ಗ್ರಾಹಕರಿಗೆ ದೊರೆಯಲಿದೆ. ಮನೆ ನಿರ್ಮಾಣಕ್ಕೆ ಬೇಕಾಗುವಂತಹ ಇಂಚಸ್ಗಳು, ಡೋರ್ ಹ್ಯಾಂಡಲ್ಗಳು ಹಾಗೂ ಫ್ಲೈಯಿಂಗ್ ಹಾರ್ಡ್ವೇರ್ಗಳು ಇಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರುವುದು ಮಜಬೂತ್ ಫ್ಲೈಯಿಂಗ್ ಹಾರ್ಡ್ವೇರ್, ನೇತಾಜಿ ಆಸ್ಪತ್ರೆ ಮುಂಭಾಗ, ತೊಕ್ಕೊಟ್ಟು. ದೂರವಾಣಿ 9663395388 ಅಥವಾ 8904877662.
ನಮಸ್ಕಾರ ಮಂಗಳೂರು. ಖಂಡಿತವಾಗಿಯೂ ಏರೋಪ್ಲೇನ್ ಒಳಗಡೆ ನಿಂತು ಮಾತಾಡ್ತಾ ಇಲ್ಲ. ಮಂಗಳೂರಿನ ಕಂಕನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ನ ಇಂಟೀರಿಯರ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ಏವಿಯೇಷನ್ ಗೆ ಸಂಬಂಧಪಟ್ಟಂತಹ ಎಲ್ಲ ಕೋರ್ಸ್ ಗಳನ್ನ, ಅದರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದೆ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಹಿಂದೆ ಭೇಟಿ ನೀಡಿರಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. ವಿರಾಮದ ನಂತರ ಮತ್ತೊಮ್ಮೆ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಬೇಂದ್ರೆ ವಾರ್ಡಿನ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆಯ ವಿವೇಕ ಶಾಲಾ ಯೋಜನೆಯಡಿಯಲ್ಲಿ ನಿರ್ಮಾಣವಾದ ನೂತನ ಕೊಠಡಿಗಳನ್ನು ಶಾಸಕ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ನಾನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತವನಾಗಿದ್ದು ಈ ಶಾಲೆಗಳ ಬಗ್ಗೆ ವಿಶೇಷ ಕಾಳಜಿ ಹಾಗೂ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ಸ್ಯಾಡ್ಸ್ಪಿಟ್ ಬೇಂಗ್ರೆಯಲ್ಲಿರುವ ಶಾಲೆಗೆ ತುರ್ತಾಗಿ ಬೇಕಿದ್ದ ಕೊಠಡಿಗಳ ಬಗ್ಗೆ ಇಲ್ಲಿನ ಪ್ರಮುಖರು ನನ್ನ ಗಮನಕ್ಕೆ ತರಲಾಗಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಿಕ್ಷಣ ಸಚಿವರಾಗಿದ್ದ ಶ್ರೀ ನಾಗೇಶ್ ರವರಲ್ಲಿ ಮನವಿ ಮಾಡಿದ್ದೆ. ಅದಕ್ಕೆ ಸಚಿವರು ಪೂರಕವಾಗಿ ಸ್ಪಂದಿಸಿದ ಕಾರಣ ಈ ಶಾಲೆಯೂ ಸೇರಿದಂತೆ ಒಟ್ಟಾರೆಯಾಗಿ 35 ಕೊಠಡಿಗಳು ಅನುಷ್ಠಾನಕ್ಕೆ ಬಂದಿವೆ ಎಂದರು. ಒಳ್ಳೆಯದಾದ ಅವಕಾಶಗಳನ್ನು ಕೊಡಬೇಕು. ಈ ಅವಕಾಶಗಳು ನಿಜ ಇರಬೇಕು ಅಂತ ಹೇಳಿದ್ರೆ ಸ್ಯಾಡ್ಸ್ಪಿಟ್ ಬೇಂದ್ರೆ ಈ ಪರಿಸರದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಅದೇ ರೀತಿ ಮೊಗವೀರ ಮಹಾಜನಸಭಾದ ಪ್ರಮುಖರು, ಇವರೆಲ್ಲರೂ ಶಾಸಕರಾಗಿ ನನ್ನ ಹತ್ರ ಒಂದು ಮನವಿಯನ್ನು ಮಾಡಿಕೊಟ್ಟಿದ್ರು. ಎಂಗ್ಲಿಗೆ ಒಂದು ಅಡ್ಮಿನಿಸ್ಟ್ರೇಟರ್ಸ್ ಕೂಡ ಇದ್ರು. ನಮಗೆ ಒಂದು ಶಾಲಾ ಕೊಠಡಿಗಳು ಆಗಬೇಕು ಅಂತ. ಅವಾಗ ಗಂಗಾಧರನ ಇರ್ಬೋದು, ಲೋಕೇಶ್ ಇರ್ಬೋದು, ನಮ್ಮ ಇವರ ಯಜಮಾನರು ಕೇಶವಣ್ಣ ಇರ್ಬೋದು, ನಮ್ಮ ಕಾರ್ಪೊರೇಟರ್ ಎಲ್ಲರೂ ಅಂತಂದರೆ ನಮಗೆ ಕೊಠಡಿ ಆಗಬೇಕು ಅಂತ ಹೇಳೋದು ಹೇಳಿದರು. ಅವತ್ತು ನಮ್ಮ ಶಿಕ್ಷಣ ಸಚಿವರ ಇಲಾಖೆಯ ಮಂತ್ರಿಗಳಾಗಿರುವಂಥ ನಾಗೇಶ್ ಅವರು ನನಗೆ ಶಾಲೆಗಳಿಗೆ ಕೊಠಡಿಗಳು ಪಟ್ಟಿಗೆ 35 ಕೊಠಡಿಗಳು ಪಟ್ಟಿಗೆ ಕೊಟ್ಟರು. 35 ಕೊಠಡಿಗಳಾದ ನಂತರ ಪುನಃ ಒಂದು 5 ಕೊಠಡಿಗಳನ್ನು ನಂತರ ಕೊಟ್ಟರು. ಒಟ್ಟಿಗೆ 40 ಕೊಠಡಿ ಕೊಟ್ಟರು. ಅದು 40 ಕೊಠಡಿಗಳಲ್ಲಿ 35 ಮಾತ್ರ ಅನುಷ್ಠಾನ ಆಯಿತು. 5 ಕೊಠಡಿಗಳು ನಂತರ ಕೊಟ್ಟ 5 ಕೊಠಡಿಗಳು ಅನುಷ್ಠಾನ ಆಗಲಿಲ್ಲ. ಹಾಗಾಗಿ 35 ಕೊಠಡಿಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಜನರಿಗೆ ಪೂರಕವಾಗಿ ಒಂದು ಮಕ್ಕಳಿಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಹೇಳೋದು ಎಲ್ಲ ಕಡೆಗಳಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರ ಮುಖಾಂತರ ಎಲ್ಲೆಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿಯ ವಾತಾವರಣ ಹೇಗಿದೆ ಅದನ್ನು ಗಮನಿಸಿಕೊಂಡು ಅಲ್ಲಿ ಕೊಠಡಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿ. ಹಾಗಾಗಿ ಇಲ್ಲಿ ಸ್ಯಾಡ್ಸ್ಪಿಟ್ ಬೇಂದ್ರೆಯಲ್ಲಿ ಕೂಡ ಕೊಠಡಿಯನ್ನು ಕೊಟ್ಟು ಕಸಬಾ ಬೇಂದ್ರೆಯಲ್ಲಿ ಕೂಡ ಕೊಠಡಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿ. ಹಾಗಾಗಿ ಇನ್ನು ಕೆಲವು ಕಡೆಗಳಲ್ಲಿ ಬೇಕಿತ್ತು, ಆದರೆ ಅವತ್ತು 2ನೇ ಹಂತದಲ್ಲಿ ಕೊಡುವಂಥ ಮಾತನ್ನು ಆಡಿದ್ದು ಅದು ಸ್ವಲ್ಪ ತೊಂದರೆಗೀಡಾಗಿ ಬರುವಂಥ ಚುನಾವಣೆ ನಂತರ ಅದನ್ನು ಪುನರಪಿ ನಮಗೆ ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ಆಗಿಲ್ಲ. ಇವತ್ತಿನ ಸರ್ಕಾರ ಅದನ್ನು ನಮಗೆ 5 ಕೊಠಡಿಯನ್ನು ಕೊಟ್ಟಿದೆ. ಆದರೂ ಒಟ್ಟು PUC ಕಾಲೇಜಿಗೆ 12 ಕೊಠಡಿಯನ್ನು. ಭಾರತೀಯ ಜನತಾ ಪಾರ್ಟಿ ಹಿಂಸೆಗೆ ಉತ್ತೇಜನ ನೀಡುವ ಪಕ್ಷ. ಹಿಂಸೆಗೆ ಉತ್ತೇಜನ ನೀಡುವುದು ಹಿಂದೂ ಧರ್ಮದ ಸಂಸ್ಕೃತಿಯಲ್ಲ ಎಂದು ರಮನಾಥ್ ರೈ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಕಪಾಲಕ್ಕೆ ಹೊಡಿಬೇಕು ಅಂತ ಹೇಳಿದ್ರು ಅದು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನು ಸಹಕರಿಸ ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಒಪ್ಪಿಕೊಂಡ ರೀತಿಯಲ್ಲಿ
ಇವರು ಶಾಸಕರುಗಳು ಏನು ಮಾಡ್ತಾರೆ, ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡಲಿಕ್ಕೆ ಹೋಗ್ತಾನೆ. ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ, ಅವರ ಮೇಲೆ ಸೋಮೋಟ ಕೇಸ್ ಮಾಡಬೇಕು. ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು. ಅವನು ತಾಕತ್ತಿದ್ರೆ, ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವನು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ನೋಡ್ಬೇಕು. ಆ ನಂತರ ನಾವು ತೋರಿಸ್ತೇವೆ ನಾವು ಏನು ಅಂತ. ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು, ನಾವೇನು ಬಲ ಹಾಕಿ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ. ಈಗ ಏನಾಗಿದೆ ಅಂದರೆ BJP ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ. ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನೆಲೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು, ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು BJP ಅವರು. ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಆಡ್ತಾರೆ. ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂಥ ಮಾತು ಅಭಿಪ್ರಾಯ. ಇವರು ಸಮುದಾಯದ ಮಧ್ಯೆ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ, ಅದು ಹಿಂದೂ ಧರ್ಮಕ್ಕೆ ಕೊಡುವಂಥ ಗೌರವದ ಮಾತದು. ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾನಾಯಕರಾಗಿ ಮೋದಿಯವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ. ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟನ್ನು ಕಡತವನ್ನು ತಂದು ನೋಡಲಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ. ಎಲ್ಲರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕಾಗಿದೆ. ಕಪಾಲ ಮೋಕ್ಷ ಒಂದು ಬಿಡಿ, ಒಂದು ಅಂತ ಮುಂದೋಗಿದ್ದಾರೆ. ಅವನ ತಲೆ ಸರಿ ಇಲ್ಲ, ಹುಚ್ಚ ಅಂತೇಳಿ. ಹುಚ್ಚ ಯಾರಂತೇಳಿ ಅವರೇ ತಿಳಿಬೇಕು. ಯಾರು ಕಟೌಟನ್ನು ನೋಡ್ಬೇಕು ಕೆಲವು ಜನರು, ನಾಯಕರ ವೇಷಭೂಷಣವನ್ನು. ಅದು ಹುಚ್ಚರು ಯಾರಂತ ಗೊತ್ತಾಗ್ತದೆ. ಹುಚ್ಚರು ಯಾರಂತ ಗೊತ್ತಾಗ್ತದೆ. ಬಹುಶಃ ಈ ಮಾತುಗಳನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚರು, ಹುಚ್ಚ ಅಂತ ಹೇಳೋದು ಶಬ್ದವನ್ನು ಉಪಯೋಗಿಸಿ ಮಾಡ್ತಾರೆ. ನಾವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ದೊಡ್ಡ ರಂಪಾಟ ಮಾಡ್ತಾರೆ. ನಮ್ಮನ್ನು ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರಲ್ಲ. ಅವಾಗ ನಾನು ಏನು ಮಾಡ್ತೀವಿ, ನಮ್ಮ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇವರು ಮಾತಾಡ್ತಾ ಮೊನ್ನೆ ನಾವು ಒಂದು ಪ್ರತಿಭಟನೆ ಮಾಡಿದ್ದೇವೆ ಸುಳ್ಯದಲ್ಲಿ. ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ. ಇಂಥ ನೀಚ ಪ್ರವೃತ್ತಿಯ ಜನ ಇವರು. ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಏನು ಮಾಡಬೇಕು ಅವರಿಗೆ? ಬಹುಶಃ ಅವರು ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ. ಬಹುಶಃ ಅಂಥ ಪ್ರಶ್ನೆಯನ್ನು ಕೇಳೋದಿಲ್ಲ. ಇದು ಜನರನ್ನು ವಿಭಜಿಸಿ ಮತ ಗಳಿಸುವಂಥ ಒಂದು ಕೀಳು ಮಟ್ಟದ ಪ್ರಚಾರವನ್ನು ಗಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ನಾನು ಹೇಳಿದೆ, ಬಹುಶಃ ಅವರ ಅಧಿಕಾರ ಇಲ್ಲ. ಈಗ ಏನಾದರೂ ಮಾಡಿ ಅಸ್ಥಿರ ಮಾಡತಕ್ಕಂಥ ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ, ಈಗ ಡೆಂಗು ಬಂದಿದೆ, ಅದು ಸರ್ಕಾರ ಏನು ಮಾಡ್ತಿಲ್ಲ, ಹಾಗೆ ಮಾಡ್ತಿಲ್ಲ. ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ.
ಕೊರೋನಾ ಬಂತು, ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ. ಅದರ ಬಗ್ಗೆ ಇವರು ಮಾತಾಡೋದಿಲ್ಲ, ಬೇರೆಯವರ ಬಗ್ಗೆ ಮಾತಾಡ್ತಾರೆ. ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಲ್ಲಿ ಗೊತ್ತಿದೆ. ಯಾವುದು ಈಗ ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ, ಪೆಟ್ರೋಲು 3 ರೂಪಾಯಿ ಮಾಡಿದ್ದಾರೆ, ಬಾಡಿಗೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವ್ರಿಗೆ. ಇವತ್ತು ಪೆಟ್ರೋಲ್ ದರವನ್ನು ಜಾಸ್ತಿ, ಡೀಸೆಲ್ ದರ, ಎಕ್ಸೈಸ್ ಡ್ಯೂಟಿ UPA ಸರ್ಕಾರ ಇದ್ದಾಗ ಡೀಸೆಲ್ ದರ 9 ರೂಪಾಯಿ ಇತ್ತು, ಅದು 32ವರೆಗೆ ಏರಿಸಿತು. 32ವರೆ. 3 ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು, ಅದನ್ನು 9 ರೂಪಾಯಿಗೆ ಏರಿಸಿದ್ರು. ಅದನ್ನೇ ಕಡಿಮೆ ಮಾಡೋದಲ್ಲ, ಜನರ ಮೇಲೆ ಪ್ರೀತಿ ಇದ್ರೆ ಇವತ್ತು ಅದಕ್ಕೂ ಒಂದು ಪ್ರಚಾರ. ಏನಾದ್ರು ಸಣ್ಣ ಘಟನೆ ಆದರೆ CBI, ಕೇಳಿದಕ್ಕೆ CBI, ಮಾತಿಗೆ CBI. ಒಂದು ಮಾತನ್ನು ಹೇಳ್ತೇನೆ, NDA ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 8-9 ಪ್ರಕರಣವನ್ನು CBI ಕೊಟ್ಟಿದ್ದಾರೆ. ಈ ಪತ್ರಿಕಾ ಸ್ನೇಹಿತರಲ್ಲಿ ನಾನು ಕೇಳ್ತಕ್ಕಂಥದ್ದು. ಆದರೆ ನಮ್ಮ ಮನಮೋಹನ್ ಸಿಂಗ್ UPA ಸರ್ಕಾರ ಇದ್ದಾಗ, ಯಡಿಯೂರಪ್ಪನ ಸರ್ಕಾರ, ಅನೇಕ CBI ಕೇಳಿದ್ರೆ ಅದು ಆಗುವುದಿಲ್ಲ, ಅದು ಕಾಂಗ್ರೆಸ್ನವ್ರ ಸರ್ಕಾರ, ಕಾಂಗ್ರೆಸ್ನ CBI ಅಂತ ಹೇಳಿ ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ, ಒಂದೇ ಒಂದು CBI ಪ್ರಕರಣ ಕೊಟ್ಟಿಲ್ಲ. ಇವತ್ತು ನಮಗೆಲ್ಲ ಹೇಳ್ತಾರೆ, ಯಾವ ಸಣ್ಣ ಪುಟ್ಟ ಆದರೂ ಕೂಡ ಇದು BJP ಮನಸ್ಥಿತಿ. ಅವರು ಈಗ ಏನಾದರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿಯವರ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ, ಏಕವಚನದಲ್ಲಿ ಮಾತಾಡಿ. ಭರತ್ ಶೆಟ್ಟಿ ಇದು ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತು ಪ್ರಧಾನಮಂತ್ರಿಯ ಆಗಿದ್ದವರ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥ ವಿಚಾರ ಅಲ್ಲ. ನಾನು ಮತ್ತೊಮ್ಮೆ ಭರತ್ ಶೆಟ್ಟಿ ಮತ್ತು ಅವರ ಪಟ್ಲಾಮ್ಗಳಿಗೆ ಹೇಳ್ತೀನಿ, ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯಕ್ಕೆ ಈಚರ ಮೇಲೆ ಮುಟ್ಟಿ ನೋಡಿ, ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಚಾನಲ್ 9, ಸದಾ ನಿಮ್ಮೊಂದಿಗೆ.